ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗಿದೆ. 84 ಸೆಕೆಂಡುಗಳ ಕಾಲ ರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಎಂಬುವಂತ ವಿಧಿಯು ನೆರವೇರಿದೆ. ನಮ್ಮ ಸನಾತನ ಧರ್ಮದಲ್ಲಿ ದೇವಾಲಯಗಳಲ್ಲಿನ ವಿಗ್ರಹಗಳಿಗೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಹಾಗಾಗಿ ವಿಗ್ರಹವನ್ನ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ಪ್ರಾಣ ಪ್ರತಿಷ್ಠೆ ಎಂಬ ವಿಧಿಯನ್ನ ನೆರವೇರಿಸಲಾಗುತ್ತೆ. ಇಷ್ಟಕ್ಕೂ ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು, ಅದನ್ನ ಹೇಗೆ ನೆರವೇರಿಸ್ತಾರೆ, ವಿಗ್ರಹದ ಪ್ರಾಣ ಪ್ರತಿಷ್ಠೆ ಮಾಡುವಾಗ ಏಕೆ ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಸುತ್ತಿರ್ತಾರೆ, ಪ್ರಾಣ ಪ್ರತಿಷ್ಠೆ ನಂತರ ವಿಗ್ರಹದ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನ ತೆರೆದ ಕೂಡಲೇ ವಿಗ್ರಹದ ಮುಂದಿಟ್ಟ ಕನ್ನಡಿ ಏಕೆ ಒಡೆದು ಚೂರು ಚೂರು ಆಗುತ್ತೆ, ಹೀಗೆಯೇ ರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠೆ ವೇಳೆ ಅಂತದೊಂದು ಪವಾಡ ನಡೆದು ಹೋಗಿತ್ತ. ರಾಮನ ವಿಗ್ರಹದ ಮುಂದಿಟ್ಟ ಕನ್ನಡಿ ಹೊಡೆದು ಹೋಯ್ತ. ಪ್ರಾಣ ಪ್ರತಿಷ್ಠೆಗೂ ಮುನ್ನ ಬಾಲರಾಮನ ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆದ ಕೂಡಲೇ ಬಾಲರಾಮನ ಮುಂದೆ ಇದ್ದ ಕನ್ನಡಿ ಹೊಡೆದು ಚೂರು ಚೂರು ಆಯ್ತಾ ಎಂಬ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋಗೆ ನಾನು ನಿಮ್ಮಿಂದ ಬಯಸೋದು ಕೇವಲ ಒಂದು ಲೈಕ್ ಅನ್ನ ಮಾತ್ರ. ನೀವಿನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಇನ್ನು ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸನಾತನ ಧರ್ಮದ ಪ್ರಕಾರ ಯಾವುದೇ ದೇವಾಲಯದ ಗರ್ಭಗುಡಿಯಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಪ್ರಾಣ ಪ್ರತಿಷ್ಠೆ ಎಂಬ ವಿಧಿವಿಧಾನ ನಡೆದ ಬಳಿಕವಷ್ಟೇ ಅದನ್ನ ಪ್ರತಿಷ್ಠಾಪಿಸಲಾಗುತ್ತದೆ. ಪ್ರಾಣ ಪ್ರತಿಷ್ಠೆ ವಿಧಿ ಇಲ್ಲದೆ ಯಾವ ವಿಗ್ರಹಕ್ಕೂ ಪೂಜೆ ಸಲ್ಲದು. ಹಾಗಾಗಿ ಪ್ರಾಣ ಪ್ರತಿಷ್ಠೆ ಎಂಬುದು ತುಂಬಾ ಮುಖ್ಯವಾಗಿರುತ್ತದೆ. ಪ್ರಾಣ ಪ್ರತಿಷ್ಠೆ ಮೂಲಕ ಆ ಒಂದು ವಿಗ್ರಹಕ್ಕೆ ಜೀವವನ್ನ, ಪ್ರಾಣಶಕ್ತಿಯನ್ನು ತುಂಬಲಾಗುತ್ತದೆ. ಆ ಮೂಲಕ ಆ ವಿಗ್ರಹವು ದೈವತ್ವ ರೂಪ ಪಡೆಯುತ್ತದೆ ಎಂಬುದು ನಮ್ಮ ನಂಬಿಕೆಯಾಗಿದೆ. ಹಾಗಾದರೆ ಇಷ್ಟಕ್ಕೂ ಪ್ರಾಣ ಪ್ರತಿಷ್ಠೆ ಎಂದ್ರೆ ಏನು ಎಂದು ನೋಡುವುದಾದ್ರೆ, ಯಾವುದೇ ಹಿಂದೂ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಸಮಯದಲ್ಲಿ ನಿರ್ವಹಿಸಿದ ವಿಧಿ ವಿಧಾನವಾಗಿರುತ್ತದೆ. ಇಲ್ಲಿ ದೇವರನ್ನ ವಿಗ್ರಹದ ಅಥವಾ ನಿವಾಸದ ಅತಿಥಿಯನ್ನಾಗಿಸಲು ಮಂತ್ರಗಳು, ಸ್ತೋತ್ರಗಳು, ಮಂಗಳ ಘೋಷಗಳನ್ನ ಪಠಿಸಲಾಗುತ್ತದೆ. ಈ ಮೂಲಕ ಆ ವಿಗ್ರಹಕ್ಕೆ ಪ್ರಾಣಶಕ್ತಿಯನ್ನ ಮತ್ತು ದೈವಿ ಶಕ್ತಿಯನ್ನ ತುಂಬಲಾಗುತ್ತದೆ. ಒಂದು ಕಲ್ಲನ್ನ ಕೆತ್ತಿ ಸುಂದರವಾದ ಮೂರ್ತಿ ಮಾಡಿದ ಹಾಗೆ ಒಂದು ಕಲ್ಲಿನ ಮೂರ್ತಿಯನ್ನು ತೆಗೆದುಕೊಂಡು ವೇದ ಮಂತ್ರ ಘೋಷಗಳನ್ನ ಪಠಿಸಿ ಅದನ್ನು ಸಜೀವಿಯನ್ನಾಗಿಸಿ ಶಕ್ತಿಯನ್ನು ತುಂಬುವುದಾಗಿರುತ್ತದೆ. ಇಲ್ಲಿ ಪ್ರಾಣ ಎಂದರೆ ಶಕ್ತಿ ಎಂದರ್ಥ, ಪ್ರತಿಷ್ಠೆ ಎಂದರೆ ಪ್ರತಿಷ್ಠಾಪನೆ ಮಾಡುವುದು ಎಂದರ್ಥ. ಒಟ್ಟಿನಲ್ಲಿ ಪ್ರಾಣ ಪ್ರತಿಷ್ಠೆ ಎಂದರೆ ಜೀವವನ್ನ ತುಂಬುವುದು ಎಂದರ್ಥವಾಗುತ್ತದೆ. ಒಂದು ದೇವಾಲಯದ ಗರ್ಭಗುಡಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವ ಮೊದಲು ಅದು ಕೇವಲ ಒಂದು ಕಲ್ಲಿನ ವಿಗ್ರಹವಾಗಿರುತ್ತದೆ. ಪ್ರಾಣ ಪ್ರತಿಷ್ಠೆ ನಂತರ ಅದು ದೈವಿ ಶಕ್ತಿಯನ್ನು ಹೊಂದುತ್ತದೆ. ಪ್ರಾಣ ಪ್ರತಿಷ್ಠೆ ಅಂದ್ರೆ ಕೇವಲ ಪೂಜೆ ಮಾಡೋದಲ್ಲ, ಅಲ್ಲಿ ಸನಾತನ ವಿಧಿ ವಿಧಾನಗಳು ಇರುತ್ತವೆ. ಯಾವುದೇ ವಿಗ್ರಹದ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಅಂದ್ರೆ ಪ್ರಾಣ ಪ್ರತಿಷ್ಠೆ ಸಮಯದಲ್ಲಿ ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರ್ತಾರೆ. ಹಾಗೆಯೇ ಬಾಲರಾಮನ ವಿಗ್ರಹಕ್ಕೂ ಸಹ ಆ ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿರ್ತಾರೆ. ನಂತರ ವಿಗ್ರಹವನ್ನ ನೀರಿನಲ್ಲಿ, ಜೇನಿನಲ್ಲಿ, ಹೂಗಳಿಂದ ಮುಳುಗಿಸಿ ಇಡ್ತಾರೆ. ಇದನ್ನ ಆದಿವಾಸಿ ಪ್ರಕ್ರಿಯೆ ಎಂದು ಕರೆಯುತ್ತಾರೆ. ಈ ಆದಿವಾಸಿ ಪ್ರಕ್ರಿಯೆಯ ಸಂದರ್ಭದಲ್ಲಿ ವಿಶೇಷ ಮಂತ್ರಗಳ ಪ್ರಕಟಣೆ ಆಗುತ್ತೆ. ಈ ಸಮಯದಲ್ಲಿ ಭೂಮಿ, ಆಕಾಶ, ಜಲ, ವಾಯು, ಅಗ್ನಿ ಸೇರಿದಂತೆ 5 ಪಂಚಭೂತಗಳು ವಿಗ್ರಹವನ್ನ ಆವಹಿಸುತ್ತವೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಆ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಲಾಗುತ್ತದೆ. ಮಂತ್ರ ಸ್ತೋತ್ರಗಳಿಂದ ಆ ವಿಗ್ರಹಕ್ಕೆ ಪ್ರಾಣವನ್ನು ತುಂಬಲಾಗುತ್ತದೆ. ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಅತೀಂದ್ರಿಯ ಶಕ್ತಿಯನ್ನು ಆಹ್ವಾನ ಮಾಡುವವರೆಗೂ ಕೂಡ ಈ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ತೆಗೆಯುವುದಿಲ್ಲ. ನಂತರ ವಿಗ್ರಹದ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆಯುವ ಸಂದರ್ಭದಲ್ಲಿ ವಿಗ್ರಹದ ಮುಖಕ್ಕೆ ಅಂದ್ರೆ ಕಣ್ಣಿನ ದೃಷ್ಟಿಗೆ ನೇರವಾಗಿ ಕನ್ನಡಿಯನ್ನು ಇಡಲಾಗುತ್ತೆ. ನಿಮ್ಗೆ ಗೊತ್ತಾ, ಸಾಕಷ್ಟು ವಿಗ್ರಹಗಳ ಪ್ರತಿಷ್ಠಾಪನೆ ನಂತರ ಕಣ್ಣಿನ ಮುಂದೆ ಇಟ್ಟ ಕನ್ನಡಿ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದ ನಂತರ ಹೊಡೆದು ಚೂರು ಚೂರು ಆಗುತ್ತೆ. ಇಂತಹ ಪವಾಡಗಳು ನಡೆಯುವ ಬಗ್ಗೆ ನಮಗೆ ಉದಾಹರಣೆಗಳು ಸಿಗುತ್ತೆ. ನಾವು ಸಾಕಷ್ಟು ವಿಗ್ರಹಗಳ ಪ್ರತಿಷ್ಠಾಪನೆ ವೇಳೆಯಲ್ಲಿ ಈ ಅದ್ಭುತ ಪವಾಡವನ್ನು ಕಂಡು ಆಶ್ಚರ್ಯ ಪಡೆದೇ ಇರೋಕ್ಕಾಗಲ್ಲ. ಹಾಗಾದ್ರೆ ಈ ಕನ್ನಡಿ ಹೇಗೆ ಒಡೆದು ಹೋಯಿತು ಎಂಬ ಒಂದು ಪ್ರಶ್ನೆ ಮೂಡುತ್ತೆ. ಆದರೆ ಸನಾತನ ಧರ್ಮದ ಕೆಲವೊಂದು ವಿಚಾರಗಳು ತರ್ಕಕ್ಕೆ ನಿಲ್ಕೋದಿಲ್ಲ. ಕೆಲವೊಂದು ಅದ್ಭುತ ವಿಚಾರಗಳು ವಿಜ್ಞಾನಕ್ಕೂ ಸವಾಲಾಗಿರ್ತವೆ. ಇದು ಕೂಡ ಹಾಗೆಯೇ. ಈ ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲು ಒಂದು ಪ್ರಮುಖ ಕಾರಣವಿದೆ. ಪ್ರಾಣ ಪ್ರತಿಷ್ಠೆ ನಂತರ ಆ ವಿಗ್ರಹ ಅತೀವ ದಿವ್ಯ ಶಕ್ತಿಯನ್ನು ಹೊಂದುತ್ತದೆ. ಹೀಗೆ ವಿಗ್ರಹದ ಕಣ್ಣಿನಿಂದ ಹೊರಟ ಪ್ರಥಮ ದಿವ್ಯ ಶಕ್ತಿಯನ್ನು ತಡೆಯಲು ಸಾಮಾನ್ಯ ಮನುಷ್ಯರಿಗೆ ಕಷ್ಟ. ಹಾಗಾಗಿ ಮೊದಲಿಗೆ ವಿಗ್ರಹದ ಕಣ್ಣಿನ ಬಟ್ಟೆ ತೆಗೆಯುವಾಗ ಕನ್ನಡಿಯನ್ನ ಇಡ್ತಾರೆ. ಈ ಕನ್ನಡಿಯು ಒಡೆದು ಚೂರು ಚೂರು ಆಗಿರುವ ಎಷ್ಟೋ ಪ್ರಸಂಗಗಳು ನಮ್ಮ ಕಣ್ಣ ಮುಂದೆ ಇವೆ. ಅಯೋಧ್ಯೆಯ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡುವಾಗಲೂ ಸಹ ಈ ಪ್ರಾಣ ಪ್ರತಿಷ್ಠೆ ವಿಧಿವಿಧಾನವನ್ನ ಅತ್ಯಂತ ಕಟ್ಟುನಿಟ್ಟಾಗಿ ನೆರವೇರಿಸಲಾಗಿರುತ್ತೆ. ಆದಿವಾಸಿ ಪ್ರಕ್ರಿಯೆ, ಪಂಚಭೂತಗಳ ಆವಾಹನೆ, ಅಭಿಷೇಕ ಎಲ್ಲವನ್ನ ನೆರವೇರಿಸಲಾಗಿರುತ್ತೆ. ಪ್ರಾಣ ಪ್ರತಿಷ್ಠೆ ವೇಳೆ ಎಲ್ಲಾ ವಿಗ್ರಹಗಳ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿರ್ತಾರೆ.
ಹಾಗೆಯೇ ಶ್ರೀರಾಮನ ವಿಗ್ರಹದ ಪ್ರತಿಷ್ಠಾಪನೆ ವೇಳೆಯೂ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿರ್ತಾರೆ. ರಾಮನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಈ ಪ್ರಾಣ ಪ್ರತಿಷ್ಠೆ ಮುಗಿಯುವವರೆಗೂ ತೆಗೆಯುವುದಿಲ್ಲ. ಇದು ಕೊನೆಯ ಹಂತವಾಗಿದ್ದು ಇಲ್ಲಿ ಬಹಳ ಎಚ್ಚರವಾಗಿರ್ಬೇಕಾಗುತ್ತೆ. ವೇದ ಮಂತ್ರ ಘೋಷಗಳನ್ನ ಮೊಳಗಿಸಿ ವಿಗ್ರಹಕ್ಕೆ ಒಂದು ಪ್ರಾಣ ಶಕ್ತಿಯನ್ನ, ಅತೀಂದ್ರಿಯ ಶಕ್ತಿಯನ್ನ ವಿಗ್ರಹಕ್ಕೆ ಆಹ್ವಾನ ಮಾಡಲಾಗಿರುತ್ತೆ. ಬಾಲರಾಮನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದ ಕೂಡಲೇ ಆ ದಿವ್ಯ ದೃಷ್ಟಿಯನ್ನು, ಶಕ್ತಿಯನ್ನು ತಡೆಯಲು ಸಾಮಾನ್ಯ ಮನುಷ್ಯರಿಗೆ ಆಗೋದಿಲ್ಲ. ಹಾಗಾಗಿ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆಯುವ ಸಮಯದಲ್ಲಿ ಒಂದು ಕನ್ನಡಿಯನ್ನ ವಿಗ್ರಹದ ಮುಂದೆ ಇಡ್ತಾರೆ. ನಂತರ ಕಣ್ಣಿನ ಬಟ್ಟೆಯನ್ನು ತೆರೆಯಲಾಗುತ್ತೆ. ಈಗಲೇ ನೋಡಿ, ಒಂದು ಅದ್ಭುತ ಪವಾಡ ನಡೆದು ಹೋಗುತ್ತೆ. ರಾಮನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆರೆಯುತ್ತಿದ್ದಂತೆ ಮುಖದ ಮುಂದೆ ಇಟ್ಟಿದ್ದ ಕನ್ನಡಿ ಒಡೆದು ಪುಡಿಪುಡಿಯಾಗುತ್ತೆ. ಅಂದ್ರೆ ಆ ಶಕ್ತಿಗೆ ದರ್ಪಣವೇ ಪುಡಿಪುಡಿಯಾಗುತ್ತೆ. ಸಾಕಷ್ಟು ಪ್ರಾಣ ಪ್ರತಿಷ್ಠೆ ಸಮಯದಲ್ಲಿ ಈ ಅದ್ಭುತ ಪವಾಡಗಳು ನಡೆದಿವೆ. ಅದಕ್ಕೆ ಸಾಕ್ಷಿ ಕೂಡ ಇದೆ. ನೀವು ಕೂಡ ಅಂತಹ ವಿಡಿಯೋಗಳನ್ನ ನೋಡಿರ್ತೀರಾ. ಪ್ರಾಣ ಪ್ರತಿಷ್ಠೆ ನಂತರ ವಿಗ್ರಹಕ್ಕೆ ಕಟ್ಟಿದ ಬಟ್ಟೆ ತೆಗೆದ ಕೂಡಲೇ ಆ ವಿಗ್ರಹದ ದೃಷ್ಟಿ ಕನ್ನಡಿ ಮೇಲೆ ಬೀಳುತ್ತೆ. ಹೀಗೆ ಬಿದ್ದ ದೃಷ್ಟಿಯ ಶಕ್ತಿಗೆ ಕನ್ನಡಿ ಪಟಾರನೆ ಸಿಡಿದು ಪುಡಿಪುಡಿಯಾಗುತ್ತೆ. ಈ ಅದ್ಭುತವನ್ನ, ಪವಾಡವನ್ನ ಕಂಡು ನಾವು ಹುಬ್ಬೇರಿಸದೇ ಇರೋಲ್ಲ. ಆಗಮನ ಶಾಸ್ತ್ರದ ಪ್ರಕಾರ ಭಗವಂತ ಹುಟ್ಟು ಸಾವಿನ ಪ್ರತೀಕ. ಎಲ್ಲ ವಸ್ತುಗಳಲ್ಲಿಯೂ, ಎಲ್ಲ ಜೀವಿಗಳಲ್ಲಿಯೂ ಭಗವಂತ ಇರ್ತಾನೆ. ಇಂತಹ ಶಕ್ತಿ ಇರುತ್ತೆ ಅನ್ನೋದು ಸಾಬೀತಾಗಲು ಆಗಾಗ ಇಂತಹ ಪವಾಡಗಳು ನಡೀತಾನೆ ಇರ್ತವೆ. ಸನಾತನ ಧರ್ಮದಲ್ಲಿ ಪ್ರಾಣ ಪ್ರತಿಷ್ಠೆ ಮೂಲಕ ಒಂದು ಕಲ್ಲಿನ ವಿಗ್ರಹಕ್ಕೆ ಶಕ್ತಿಯನ್ನ, ಜೀವವನ್ನ ತುಂಬುವ ಹಾಗೂ ದೈವತ್ವವನ್ನ ಆಹ್ವಾನಿಸುವ ಕೆಲಸ ಮಾಡಲಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.